ಗೀತಾ ಸಂಗೀತ ಟೈಮ್ ಅಂತ ಹೇಳ್ರಿವಾ. ಅಪ್ಪ ಎದ್ದಾರೇನ? ಗೀತಾ ಗೀತಾ ಎದ್ದೇಳ. ಅಪ್ಪ ಎದ್ದ ಬಾಳೋತಾತ. ನಮಗೂ ಶಾಲಿಗೆ ಹೋಗಕ್ಕೆ ಟೈಮ್ ಆಕೈತಿ. ಲಗು ಲಗು ಎದ್ದು ಹೋಗೋಣ ಬಾ. ಗೀತಾ ಸಂಗೀತ ಲಘು ಹೇಳ್ರಿವ, ಟೈಮ್ ಆಕೈತಿ. ಹಾ ಎದ್ವಿ ಅಪ್ಪ. ಅಪ್ಪ ಮತ್ತು ನಾನು ನಿನಗೆ ಎಷ್ಟು ಸತ ಹೇಳ, ನನಗೆ ಬೆಳಗ್ಗೆ ಲಘು ಎಬ್ಬಿಸ ನಾನಾ ಚಾ ಮಾಡ್ತೀನಿ ಅಂತ ಹೇಳಿ. ನೀ ಬೆಳಗ್ಗಿಂತ ಸಂಜೆ ತನಕ ಕೆಲ್ಸಕ್ಕೆ ಹೋಗಿ ಮತ್ತೆ ಇಲ್ಲಿ ಮನ್ಯಾಗಿಂದ ಎಲ್ಲ ಕೆಲಸ ಮಾಡ್ತಿ. ಹಂಗೆ ಮಾಡಕ್ಕೆ ಹೋಗ್ಬೇಡ. ಇನ್ಮೇಲಿಂತ ನಾನಾ ಚಾ ಮಾಡ್ತೀನಿ ಅಂತ ತಗೋ. ಅಕ್ಕ, ನೀ ಹೇಳೋದು 9 ಗಂಟೆಗೆ, ನಮ್ಗೆ ಶಾಲೆಗೆ ಹೋಗಕ್ಕೆ ಹೊತ್ತಾಕೈತಿ. ನೀ ಎಲ್ಲಿ ಮಾಡ್ತಿ ಚಾ? ನನಗೇನಿದೆ ಹೊಸದಲ್ಲ ಅಡಿಗೆ ಗಿಡಿಗೆ ಮಾಡೋದೆ. ಮತ್ತು ನೀವು ಅಭ್ಯಾಸ ಅದು ಮಾಡಿ ಮಕ್ಕೋಬೇಕಂತಿದ್ರೆ ಲೇಟ್ ಆಕೈತೆ. ಇಲ್ಲಿ ಬೆಳಗ್ಗೆ ನೀವು ಅಡುಗೆ ಮಾಡ್ಕೊತ ಚಾ ಮಾಡ್ಕೊತ ಕುಂತ್ರೆ ಮತ್ತು ನಿಮಗೆ ಶಾಲೆಗೆ ಹೋಗಿ ಲೇಟ್ ಆಕೈತಿ. ನಾ ಈಗ ಚಾ ಮಾಡೀನಿ. ಲಗಲಿಗೆ ಹೋಗಿ ಮಕ್ಕ ತೊಗೊಂಬಂದು ಚಾ ಕೊಡ್ರಿ. ಅಭ್ಯಾಸ ಮಾಡೈತಲ್ಲ ಶಾಲೆಗೆ ಹೋಗ್ರಿ ನೀವು. ಅಪ್ಪ ಮತ್ತು ನೀನು ಇಷ್ಟು ದಿನ ಬೆಳಗ್ಗೆ ಎದ್ದು ದಿನ ಅಡುಗೆ ಮಾಡ್ತಿ. ಇನ್ಮೇಲೆ ನಾನು ಶಾಲೆಗೆ ಹೋಗಿ ಬಂದಾದ್ಮೇಲೆ ಅಡುಗೆ ಮಾಡೋದು ಕಲ್ಕೊತೇನಂತೆ. ನೀನು ಅಡುಗೆ ಮಾಡಕ್ಕೆ ಹೋಗ್ಬೇಡಪ್ಪ, ನಾನೇ ಮಾಡ್ತೀನಂತೆಲ್ಲ. ಸಂಗೀತ ಅಪ್ಪ ಈಗ ನೀನು ಅಡುಗೆ ಮಾಡೋದೆಲ್ಲ ಕಲಿಯೋ ಅವಶ್ಯಕತೆ ಇಲ್ವ. ನಾ ಇರೋ ಮಟ್ಟ ಆಯ್ತಲ್ಲ, ನಾನು ಅಡುಗೆ ಮಾಡ್ತೀನಂತೆ. ನೀವು ಚಂದಾಗ ಶಾಲೆ ಗಿಲಿ ಕಲೀರಿ. ಮತ್ತು ತಂಗಿಗೇನು ಬರೋಂಗಿಲ್ಲ, ಅಭ್ಯಾಸ ಆಕಿಗೆಲ್ಲ ಹೇಳ್ಕೊಡ. ನೀವು ಸ್ವಲ್ಪ ಚಂದಾಗ ಶಾಲೆ ಕಲಿ. ಹೋಗ್ರಿ ಮಕ್ಕ ತೊಗೊಂಬರ್ರಿ. ನಾ ಚಾ ಮಾಡೀನಿ. ಚಾ ಕುಡ್ದು ಲಗು ಶಾಲೆಗೆ ಹೋಗಂತ ಹೋಗ್ರಿ. ಹಾಂ ಅಪ್ಪ. ಬಂದಿ ಗೀತಾ? ಅಕ್ಕ, ಮತ್ತು ಟೈಮ್ ಒಂದು ಆಗತೈತಿ. ಲಗು ಲಗು ಚಾ ಕುಡಿದು ಶಾಲೆಗೆ ಹೋಗೋಣ ರೆಡಿಯಾಗಿ ಏನ? ಮತ್ತು ನೋಡಿ ಪಾಪಪ್ಪ ಎಷ್ಟು ಚಲೋ ಅದಾರ. ನಮಗೆ ಅಪ್ಪ ಎಬ್ಬಿಸ್ತಾರ. ಅಪ್ಪಾಗ ಯಾರೂ ಎಬ್ಸೋದಿಲ್ಲ. ನಮ್ಮ ಸಂಬಂಧ ಲಘು ಎದ್ದು ಮನ್ಯಾಗಿಂದ ಅಡುಗೆ ಎಲ್ಲ ಮಾಡಿ ಕೆಲಸ ಎಲ್ಲ ಮಾಡ್ಕೊಂಡು ಮತ್ತು ಬೆಳಗ್ಗಿಂತ ಸಂಜೆ ತನಕ ಕೆಲ್ಸಕ್ಕೆ ಹೋಗ್ತಾರವ್ರು. ಆದ್ರೆ ನಮಗೆ ಹುಟ್ಟಿ ಇಷ್ಟು ದೊಡ್ಡವ್ರು ಆದ್ವಿ ನಾವು. ಒಂದು ದಿವಸ ನಮಗೆ ಆದ ಕೆಲಸ ಮಾಡಿ ಇದು ಕೆಲಸ ಮಾಡಿ ಅಂತ ಹೇಳಿ ಮನ್ಯಾಗಿನ ಕೆಲಸ ಯಾವತ್ತೂ ಹಚ್ಚಿಲ್ಲ. ಬರೀ ನೀವು ಓದೋದ್ ಕಡೆ ಗಮನ ಕೊಡ್ರಿ, ಶಾಲೆಗೆ ಹೋಗ್ರಿ, ಚಂದಂಗೆ ಕಲೀರಿ ಇದನ್ನ ಅಂತಾರೆ. ಹೌದಕ್ಕ. ಅಪ್ಪನ ಪಡ್ಯಾಕ ನಾವು ಪುಣ್ಯ ಮಾಡೇವಿ. ನಮಗೆ ಒಂದು ದಿವಸ ಅಪ್ಪ ಅವ್ವ ಇಲ್ಲ ಅನ್ನೋ ಕೊರತೆನ ಆಗ ಕೊಡಲ್ಲ. ಅಷ್ಟು ಚಲೋ ನೋಡ್ಕೊತಾರೆ. ಗೀತಾ ಲಘು ಬಾವ, ನನಗೂ ಕೆಲ್ಸಕ್ಕೆ ಟೈಮ್ ಆಕೈತಿ. ನಾನು ಹೋಗ್ತೀನಿ ತಲಿಬಾತ್ ಕೆಲ್ಸಕ್ಕೆ. ಹ್ಞೂ ಅಪ್ಪ, ಬಂದೆ. ಕುಂದ್ರಲ್ಲಿ ಬಾಸ್ತೇನಂತ. ತಿಳಿಯಪ್ಪ, ತಲೆ ಬಿಚ್ಕೊಂತೇನೆ. ಮತ್ತು ಅಭ್ಯಾಸ ಮಾಡೇನೆ. ಹ್ಞೂ ಅಪ್ಪ. ಏನ ಮತ್ತು ಸರ್ ಟೀಚರ್ ಪಾಠ ಹೇಳ್ಬೇಕಾರೈತಲ್ಲ, ಹಾಂ ಗಮನ ಕೊಟ್ಟು ಟೀಚರ್ ಸರ್ ಏನು ಹೇಳ್ತಾರೆ ಹೆಂಗೆ ಹೇಳ್ತಾರೆ ಅಂಥೇಳಿ ಅದನ್ನೆಲ್ಲ ಕೇಳ್ಕೊ. ಹಾಂ ಹಾಂ ಅಪ್ಪ. ಸಂಗೀತ ಲಘು ಬಾ, ತಲೆ ಬಸ್ತೇನಂತೆ. ಅಪ್ಪ ಮತ್ತು ನನ್ನ ತಲೆ ನೀ ಬಾಚಕ್ಕೆ ಹೋಗ್ಬೇಡ. ನನ್ನ ತಲೆ ನಾನೇ ಬಾಚ್ಕೊಂಡೀನಿ. ನೀ ಬಾಚಿದ್ ನೋಡಿ ನಮ್ಮ ಗೆಳ್ತಾರೆಲ್ಲಾರು ನಗ್ತಾರೆ. ಯಾರು ಬಾಚಾರ ಅನ್ಕೊಂತ. ಅದಕ್ಕೆ ನನ್ನ ತಲೆ ನಾನೇ ಬಾಚ್ಕೊಂಡೀನಿ. ನೀ ಕಿದೊಬ್ಬೇಕಿದ ಬಾಚ. ನಗ್ತಾರೆ ಗೆಳ್ತಾರೆ. ಹಾಂ ಅಪ್ಪ, ಮತ್ತು ನೀ ಹೆಂಗೆ ಬಾಚ್ಸಿ ಅದನ್ನ. ಗೀತಾ ಸಂಗೀತ ಮತ್ತು ನನಗೆ ಕೆಲ್ಸಕ್ಕೆ ಹೊತ್ತಾತ್ವ. ನಾ ಕೆಲ್ಸಕ್ಕೆ ಹೋಗಿ ಬರ್ತೇನೆ. ಮತ್ತು ಲಗು ಊಟ ಮಾಡಿ ಶಾಲೆ ಹೋಗ್ತೀರಾ ನೀವು? ಆಯ್ತು ತಗೋಪ್ಪ, ನೀ ಹೋಗಿ ಬಾ. ಮತ್ತು ನಮಗೂ ಈಗ ಶಾಲೆಗೆ ಹೋಗಕ್ಕೆ ಟೈಮ್ ಆಕೈತಿ. ನಾವು ಹೋಗ್ತೇವಂತ. ಎಲ್ಲ ಬುಕ್ ಅದನ್ನೆಲ್ಲ ಇಟ್ಕೊಂಡಿಲ್ಲ? ಹ್ಞೂ ಅಕ್ಕ, ಲಗು ಲಗು ಚಾಲಿ ಆಗ್ಬಾ. ಅಕ್ಕ, ಮತ್ತಿದು ಚಾವಿ? ಇದನ್ನ ನಾವೇ ಇಟ್ಕೊಂಡು ಹೋಗೋಣ. ಅಪ್ಪ ಕಡೆ ಬಂದೈತಿ. ಹಾಂ. ನಮ್ಮ ಜೀವನನೂ ಎಷ್ಟು ಚಂದಿತ್ತು. ನಾವು ಗಂಡ ಹೆಂಡ್ತಿ ಎಷ್ಟು ಚಂದಿದ್ವಿ ನಕ್ಕೊಂತ. ನಮ್ಮ ಮನೆಗೆ ನಮ್ಮ ಜೀವನಕ್ಕೆ ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಏನೋ. ಅಕ್ಕ,
ಯಾಕ ಅಳಾಕುಂತ ನೋಡ. ಅದ ಫೋಟೋ ಅವಾದ ಪಾಪ ಅಪ್ಪಾಗ ಅವ್ವ ನೆನಪು ಬಂದಾಳ. ಅಪ್ಪಾಗ ಹೋಗಿ ನಾವು ಮರ್ಸೋಣ ಬಾ ಆ ಮಾತು. ಬಾ ಅಪ್ಪ ಲಘು ಬಂದಿ ಅಪ್ಪ ಕೆಲ್ಸಂತ. ಹ್ಞೂ ಲಘು ಬಂದ್ಯಾ. ಮತ್ತೆ ಹೊರಗೆ ಎದಕ್ಕೆ ಕುಂತಿಯಪ್ಪ? ಚಾವಿರ ತೆಗೆದೊಳಗಾರ ಹೋಗ್ಬೇಕಾಗಿತ್ತೆ. ಇಲ್ಲ ನಾಗ ಕುಂತ್ಯಾ, ನೀವು ಲಘು ಲಘು ಕೈಕಲ್ಲ ಬರ್ತಕೋರಿ. ಮತ್ತು ನಾನು ಚಾ ಅಡುಗೆ ಮಾಡ್ತೀನಿ, ಊಟ ಮಾಡಂತ್ರಿ. ಹಾಂ ಅಪ್ಪ ಚಾವಿ ಕೊಡಪ್ಪ ನಿನ್ನ ಕಡೆ. ಮತ್ತು ನಾ ಈಗ ಬ್ಯಾಗ್ದೊಳಗೇನು ತಗೋಬೇಕು. ತಗೋರಿ. ಬಡತನ ವಂಚನೆ ಅನಾರೋಗ್ಯ ಕಳ್ಳತನ ಹೋಮ್ವರ್ಕ್ ಮಾಡಿದ್ದೀನಿ ನೀನು? ಹಾಂ ಅಕ್ಕ ಓದಾತೀನಿ. ಮತ್ತು ಅದ ಹೋಮ್ವರ್ಕ್ ಮಾಡಿದ್ದು ಓದ್ಕೋ. ಹತ್ತಿ ಬೆಳೆ ಬೇಸಾಯಕ್ಕಾಗಿ ಹತ್ತಿ ಖಾರಿಫ್ ಸೆಲ್ಸಿಯಸ್. ಗೀತಾ ಸಂಗೀತ ಅಭ್ಯಾಸ ಮಾಡತ್ತೀರಿ? ಹಾಂ ಅಪ್ಪ ಮಾಡ್ರಿ ಮಾಡ್ರಿ. ಅಪ್ಪ ಇವೇನಪ್ಪ? ಮತ್ತೆ ಪಗಾರ ಆತವ? ಹಾಂ ಅಪ್ಪ. ಮತ್ತು ನಿನಗೆ ಬಳಿ ತಗೊಂಡ್ಯಾ, ಮತ್ತು ಗೀತಾಗೆ ಟಿ ಶರ್ಟ್ ಪ್ಯಾಂಟ್ ತಗೊಂಡ್ಯಾ. ಅಪ್ಪ ಮತ್ತೆ ನಿನಗೇನು ತಗೊಂಡಿ? ನನಗೇನು ಬೇಡ ಅದಾವ ನನಗೇನು ಭಾಳ ಅರ್ವಿ. ಅಪ್ಪ ಮತ್ತು ನೀ ಅವೆಲ್ಲ ತರೋಕ್ಕಿಂತ ಶಾಲೆ ಫೀ ಕಟ್ಟಬೇಕಾಗಿತ್ತಪ್ಪ ನೀನು. ಕಟ್ತೀನಮ್ಮ, ನೀ ಯಾಕೆ ಚಿಂತೆ ಮಾಡ್ತಿ? ನಾನು ಶಾಲೆಗೆ ಬರ್ತೇನೆ, ನಿಮ್ಮ ಟೀಚರ್ಗೆ ಸರ್ಗೆ ಬೆಟ್ಟ ಹಾಕ್ತೀನಿ, ಫೀಸ್ ಕಟ್ತೀನಿ. ನಿಮಗೆ ಮತ್ತೇನಾರ ಬೇಕಂದ್ರೆ ಹೇಳ್ರಿ ತೊಂಬರ್ತೇನೆ ನಾನು. ಬೇಡ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಒಂದಿನ ಬಿಡ್ಲಂಗತ್ತಲ್ಲ ಶಾಲೆಗೆ ಹೋಗ್ರಿ, ಅಭ್ಯಾಸ ಮಾಡಿರಿ. ನೀವು ಶಾಲೆಗೆ ಫಸ್ಟ್ ಬರ್ಬೇಕು ನೋಡ. ಅಪ್ಪ ಬೆಳಿ ಮಸ್ತ್ ಅದಾವ, ಚಲೋ ಅದಾವ, ಚಲೋ ಅದಾವ. ಇದು ಹೆಂಗೈತಿ ಟಿ ಶರ್ಟ್ ಹೆಂಗೈತಿದೆ ಸಿಗಿ? ತಂಗಿದು ಚಲೋ ಐತಿ, ಚಲೋ ಐತಿಲ್ಲ? ಅರ್ಬಿ ಪ್ಯಾಂಟ್. ಒಂದು ಹಾಕೊಂಡೆ ದಿನ ಶಾಲೆಗೆ ಹೋಗ್ಬೇಕು ನೋಡ. ಚಲೋ ಅದ ಬಳಿ? ಮಸ್ತ್ ಅದಾವಪ್ಪ, ಕಲರು ಮಸ್ತ್ ಅದಾವಿದ್ರು. ಅಭ್ಯಾಸ ಮಾಡ್ರಿ ನೀವು. ಹಾಂ ಅಪ್ಪ. ನೋಡು ಅಪ್ಪ ಎಷ್ಟು ಜೀವ ಮಾಡ್ತಾರೆ ನಮಗೆ. ತಮಗಿಲ್ಲ ಅಂದರೂ ನಮಗೆ ಎದಕ್ಕೂ ಕಮ್ಮಿ ಮಾಡೋದಿಲ್ಲ. ಆರಾಮದಿ? ನೀನು ಹಾಂ ಹೆಂಗದಿ? ನಾನು ಆರಾಮದೀನಿ. ನಿನ್ನ ಮಕ್ಳು ಅದು ಹೆಂಗದಾರ? ಅವರು ಆರಾಮದಾರ. ಮತ್ತು ನಿನ್ನ ಜೀವನ ಹೆಂಗೆ ಚಲೋ ನಡ್ದತಿಲ್ಲ? ನನ್ನ ಜೀವನ ಏನು ಚಲೋನೋ ಏನು, ನನಗೂ ಎಲ್ಲ ಗೊತ್ತೈತಿ. ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಅಂತ ಹೇಳಿದ್ರೆ ಹಿಂತಿ ತೀರ್ಕೊಂಡ್ಲೆ. ಈಗ ಮಕ್ಕಳ ಜವಾಬ್ದಾರಿ ಎಲ್ಲ ನನ್ನ ಮ್ಯಾಗ ಐತಿ. ನನಗೂ ನಿಂದು ಸುದ್ದಿ ಕೇಳಿ ಭಾಳ ಬೇಸರ ಆತ. ಇತ್ತ ಮಕ್ಳಿಗೆ ಮತ್ತು ಕೆಲ್ಸಕ್ಕೆ ಎಲ್ಲ ಹೆಂಗೆ ಸಂಭಾಸ್ಕೊಂಡು ಹೊಂಟಿ ನೀನು? ಕಾಲ ಅನ್ನೋದು ಎಲ್ಲ ಕಲಿಸೈತಿ. ನಾನು ಎಷ್ಟೋ ಸಲ ಜೀವ ಕಳ್ಕೊಬೇಕಂತೇಳಿ ಹೋದೆ. ನಾನು ಜೀವ ಕಳ್ಕೊಂಡ್ರೆ ನನ್ನ ಮಕ್ಕಳು ಅನಾಥರಾಕ್ರ ಅಂಥೇಳಿ ಅದನ್ನು ತಲೆ ಅಂತ ತೆಗೆದೆ ನಾನು. ಇನ್ನೇನೈತಿ, ಮತ್ತು ಹನ್ನೆ ಬರ್ತದಾಗ ಬರೆದಿದ್ದೆ ಯಾವಾಗ ತಪ್ಸೋಕ್ಕಾಗಲ್ಲ ಅಂಥೇಳಿ ನನ್ನ ಮಕ್ಕಳು ಕರ್ಕೊಂಡು ನಾನು ಜೀವನ ಮಾಡಿ ಹೊಂಟೇನಿ. ಈಗ ಕಾಲ ಅನ್ನೋದು ಹಿಂಗೆ ಇರಂಗಿಲ್ಲ, ಕಾಲಕ್ಕೆ ತಕ್ಕಂಗೆ ನಾವು ಬದಲಾಗ್ಬೇಕು. ಮತ್ತು ನೀ ಮನಸ್ಸು ಮಾಡಿದ್ನಂದ್ರೆ ಎಲ್ಲನೂ ಆಗ್ತತೆ, ನಿನ್ನ ಜೀವನನೂ ಚಲೋ ಆಗ್ತತಿ. ಏನು ಮಾಡಬೇಕು? ಮತ್ತು ನೋಡು, ನೀ ಮದುವೆ ಆದಮೇಲೆ ನಿನ್ನ ನೆನಪಿನಾಗ ನಾನೂ ಮದುವೆ ಆಗಿಲ್ಲ. ಮತ್ತು ನೀನು ನನಗೆ ಮದುವೆ ಮಾಡಿ ಅಂತಂದು ಹೇಳಿದ್ರೆ ನಾನು ಇನ್ನೂ ಚಲೋ ನೋಡ್ಕೊತೀನಿ, ನಿನ್ನ ಮಕ್ಕಳನ್ನು ಚಲೋ ನೋಡ್ಕೊಂಡು ಹೋಗ್ತೀನಿ. ಮತ್ತು ಇದಕ್ಕೇನಂತಿ ನೀನು? ಇದಕ್ಕೆ ನಾನು ಅನ್ನಕ್ಕೆ ಬರೋಂಗಿಲ್ಲ. ನಾ ಒಬ್ಬನೇ ಇಲ್ಲ ನಿರ್ಧಾರ ತೊಗೊಳಕ್ಕೆ. ನನಗೆ ನಚ್ಕೊಂದಿಬ್ರು ಹೆಣ್ಮಕ್ಳು ಅದಾರೆ. ನಾ ಏನೋ ಮದುವೆ ಆಗ್ಬೋದು ನಿನಗೆ. ನನ್ನ ಮಕ್ಕಳ ಮನಸ್ಸಿನಾಗ ಏನು ಬರ್ತೈತಿ ರೀ? ಮಕ್ಕಳಿಗೆ ದೇವ್ರ ಸಮಾನ ಅಂತಾರೆ. ಅದ್ರಾಗ ಹೆಣ್ಮಕ್ಳು ಅದಾವ ನಿನಗೆ. ಆ ಹೆಣ್ಮಕ್ಳಿಗೆ ತಾಯಿ ಪ್ರೀತಿ ಏನು ಅನ್ನೋದು ಗೊತ್ತಿಲ್ಲ. ಈಗ ನಿನಗೆ ಮಕ್ಳಿಗೆ ಹೋಗಿ ಕೇಳಿದಂದ್ರೆ ನಿನಗೆ ತಾಯಿ ಸಿಗ್ತಾಳೆ ಅಂತ ಹೇಳಿದ್ರೆ ಯಾವ ಮಕ್ಕಳನ್ನು ಬೇಡ ಅನ್ನಂಗಿಲ್ಲ. ಈ ಮಾತು ಹೇಳಕತ್ತೀನಿ ಭಾಳ ದಿನ ಆತ. ಅಲ್ಲ, ನೀನು ಮದುವೆ ಹಾಕದಂತಿ ಮತ್ತು ನಿಮ್ಮ ಮನ್ಯಾಗ ಒಪ್ಕೊಂತಾರ? ನಮ್ಮ ಮನ್ಯಾಗ ಒಪ್ಕೊತಾರೆ ರೀ. ನನ್ನ ಒಪ್ಪಿಗೆನ ಅವ್ರ ಒಪ್ಪಿಗೆ ರೀ. ನಿಮಗೆ ಗೊತ್ತೈತಿ ನಾನು ನಿಮಗೆ ಎಷ್ಟು ಪ್ರೀತಿಸ್ತಿದ್ದೆ ಅಂತಂದೇಳಿ. ನನ್ನ ಪ್ರೀತಿನ ನೀವು ಅರ್ಥ ಮಾಡ್ಕೊರ್ಲಿಲ್ಲ. ನನ್ನ ಗೆಳತಿನ ಮದುವೆ ಆದ್ರಿ ನೀವು, ಆದರೂ ಹೋಗ್ಲಿ ಬಿಡ ಅಂತೇಳಿ ನಾನು ಸುಮ್ಮನೆ ಆದೆ. ಮತ್ತು ನಿಮ್ಮದು ಜೀವನ ಹಿಂಗಾದ್ಮೇಲೆ ನನಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಯ್ತು. ಮತ್ತು ನಿಮ್ಮ ಮಕ್ಕಳ ಸಂಬಂಧರ ನಾನು ನಿಮ್ಮನ್ನ ಮದುವೆ ಆಗ್ಬೇಕಂತ ಹೇಳಿ ಬಂದು ನಾನು. ಮತ್ತು ನೀವು ನಿಮ್ಮ ಮಕ್ಳು ಕೇಳಿ ಹೇಳ್ರಿ, ನನಗೆ ಭಾಳ ಖುಷಿ ಆಗ್ತೈತಿ. ನನ್ನ ಜೀವನನೂ ಚಲೋ ಆಗ್ತೈತಿ, ನಿನ್ನ ಜೀವನನೂ ಚಲೋ ಆಗ್ತೈತಿ. ನಮ್ಮ ಜೀವನ ಹೆಂಗಾರ ಆಗಲಿ, ನನ್ನಂತೂ ಈಗ ಒಂದೇ ಗುರಿ, ನನ್ನ ಮಕ್ಕಳ ಭವಿಷ್ಯ ಚಲೋ ಆಗ್ಬೇಕು. ಅದ್ರ ಸಂಬಂಧ ನಾ ಈಗ ಹಗಲಿ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಕಷ್ಟಪಟ್ಟು ಕೆಲಸ ಮಾಡಾಕತ್ತೀನಿ.
ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ನಿಮ್ಮ ಮಕ್ಳದ್ದು ಭವಿಷ್ಯ ಎಲ್ಲ ಚಲೋ ಆಗ್ತೈತೆ. ನಾವೆಲ್ಲೇ ಮಾತಾಡಕತ್ತ ಒಂದು ತಾಸಿನ ಮ್ಯಾಗ ಆತ್ತೆ. ಮಕ್ಕಳಿಗೆ ಬಂದಿರ್ತಾರೆ ಸಾಲಿನಿಂತ್ರ, ಮತ್ತು ನನಗೂ ಟೈಮ್ ಆಯ್ತು, ನಾ ಹೋಗ್ಬರ್ತೀನಿ ತಗೋ. ಮತ್ತು ನೀ ಏನನ್ನೋದು ಕೇಳಿ ಹೇಳ್ತೀನಿ ನಿನ್ನ ಮಕ್ಕಳಿಗೆ. ನಾ ಹೇಳ್ದಂತ ತಗೋ. ಹ್ಞೂ. ಗೀತಾ, ಸಂಗೀತ, ಅಪ್ಪ. ನೀವು ಅಭ್ಯಾಸ ಮಾಡಿದ್ರವ? ಹಾ ಅಪ್ಪ. ಮತ್ತು ನಿಮ್ಮ ಸಂಬಂಧ ನಾನು ಅನ್ನ ಸಾರು ಮಾಡೀನಿ, ಊಟ ಮಾಡಿ. ಅಪ್ಪ ಸಾಕ್ ಬಿಡ, ನನಗೆ ಸಾಕಿಷ್ಟ. ಹೊಡ್ತು ಊಟ ಮಾಡ್ರಿ. ಇಲ್ಲಪ್ಪ ಸಾಕು. ನೋಡ್ ಗೀತಾ, ನಿನಗೆ ಇನ್ನೂ ಸ್ವಲ್ಪ ಹಾಕಪ್ಪ. ಇಷ್ಟರಲ್ಲೇ ಸಾರು ಹಾಕ್ಕೊಂತೀವಿ ತಗೋಪ್ಪ ನಾವು. ನೀವು ಹಾಕ್ಕೊಂತಾರೆ ಕರೆಯವ, ಅದು ನೀವು ಹಂಗೆ ಅಗಾಡ್ಸಂಗಿಲ್ಲ. ಬ್ಯಾಳಿ ಬೇಳೆ ತಳಗಿರ್ತಾವ, ಅವು ನಿಮಗೆ ಊಟ ಮಾಡೋಕೆ ಸರಿ ಆಗಂಗಿಲ್ಲ. ಸಾಕ? ಹೆಂಗಾಗೈತಿ ಬ್ಯಾಳಿ ಸಾರನ್ನ? ಚಲೋ ಆಗೈತಪ್ಪ. ಚಲೋ ಆಗೈತೆ? ಹಾಕೊಂಡು ಊಟ ಮಾಡ್ರಿ. ಮತ್ತು ದಿನ ಶಾಲೆ ಹೋಗೋರಿ, ಅಭ್ಯಾಸ ಚಂದಾಗಿ ಮಾಡ್ರಿ. ಹಾ ಅಪ್ಪ. ಮತ್ತು ಸಂಗೀತ, ನಿನ್ನ ಮುಂದೊಂದು ಮಾತಾಡ್ಬೇಕು ನಾನು. ಏನಪ್ಪ, ಏನು ಹೇಳ್ತಿ ಹೇಳ. ಅದವ ನಿಮ್ಮ ಮುಂದೆ ನಾನು ಆ ಮಾತು ಹೆಂಗೆ ಹೇಳ್ಬೇಕಂತ ನನಗೆ ಅರ್ಥ ಆಗತ್ತಿಲ್ಲ. ಮತ್ತು ಈ ಮಾತು ಕೇಳಿ ನೀವು ಏನಂತೀರೋ ಏನು? ಯಾವ ಮಾತಪ್ಪ? ಮತ್ತು ಹಾ ಅಪ್ಪ. ನಿಮಗೆ ಬ್ಯಾರೆ ಹೂವು ಬಂದ್ರೆ ಏನು ಮಾಡ್ತೀರಿ ನೀವು? ಬ್ಯಾರೆ ಅವ ಅಪ್ಪ? ಬ್ಯಾರೆ ಅವ ಬಂದ್ರಪ್ಪ ನಮ್ಗೆ ಚಲೋ ಆಕೈತಿ. ಚಲೋ ಆಕೈತಿ? ಹಾ ಅಪ್ಪ. ನಾವು ಯಾಕೆ? ಸಣ್ಣವ್ರಿದ್ದಾಗಿಂತಾನು ತಾಯಿ ಪ್ರೀತಿ ಹೆಂಗಿರ್ತೈತೆ ಅಂತ ಕಂಡಿಲ್ಲ. ಮತ್ ನಮಗ್ ಹೊಸ ಹವಾ ಬರ್ತಾವಂದ್ರ ಖುಷಿ ಆಗೋದಿಲ್ಲ ಏನಪ್ಪ? ಬಾಳ ಖುಷಿ ಆಗೈತಪ್ಪ. ಎದಕ್ಕಪ್ಪ ಈಗ ಅದಕ್ಕೆ ಇದನ್ ಕೇಳಾತಿ? ಮತ್ತು ನಾನು ಬ್ಯಾರೆ ಮದುವೆ ಆದ್ರೆ ಚಲೋ ಆಕೈತಪ್ಪ. ಚಲೋ ಆಕೈತಿ? ಚಲೋ ಆಕೈತಪ್ಪ. ಮತ್ ನಮಗ ಶಾಲಿಗೆ ರೆಡಿ ಮಾಡಾಕ, ಅಡ್ಗಿ ಮಾಡಾಕ ಹೊಸವ ಇದ್ರು ಚಲೋ ಆಗೋದಿಲ್ಲ ಏನಪ್ಪ? ಮಸ್ತ್ ಆಕೈತಿ. ನೀ ಮದ್ವೆ ಆಗ್ಬಿಡಪ್ಪ ಇನ್ನೊಂದು. ನಾನು ಮತ್ತು ಅದನ್ನ ವಿಚಾರ ಮಾಡ್ತಿದ್ದೇವ. ಮತ್ತು ನಿಮಗೆ ದಿನ ಅಡುಗೆ ಮಾಡಾಕ, ನಿಮಗೆ ಶಾಲೆಗಿಲಿ ತಲೆಗಿಲಿ ಬಾಚಾಕ ಎಲ್ಲಕ್ಕೂ ಚಲೋ ಆಕ ನಾನು ವಿಚಾರ ಮಾಡ್ತಿದ್ದೆ. ಚಲೋ ಆಕೈತಪ್ಪ, ಚಲೋ ಆಕೈತಿ. ಅಂದ್ರೆ ನಿಮ್ದು ಒಪ್ಪಿಗೆ ಐತಿ? ಹಾ ಅಪ್ಪ.